ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ಡೇ ಹತ್ರ ಬರ್ತಾ ಇದೆ. ಅಭಿಮಾನಿಗಳ ಮನದಲ್ಲಿ ಅದೊಂದು ಹಬ್ಬದ ರೀತಿ ಆಚರಣೆ ಮಾಡೋದಕ್ಕೆ ಅಭಿಮಾನಿಗಳು ತಮ್ಮ ಮನದಲ್ಲಿ ಸಾಕಷ್ಟು ರೀತಿಯ ಭಾವನೆಗಳನ್ನು, ಸಾಕಷ್ಟು ರೀತಿಯ ಸೆಲೆಬ್ರೇಷನ್ಗಳನ್ನು ಮಾಡಿಕೊಂಡು ಬೆಂಗಳೂರಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಮುಂದೆ ಬರೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಭಿಮಾನಿಗಳಿಗೆ ಖುಷಿ ಕೊಡ್ತಾ ಇರುವ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ಚಿತ್ರರಂಗ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಪದಾರ್ಪಣೆ ಮಾಡಿ ಬರೋಬ್ಬರಿ 25 ವರ್ಷ ಕಳೀತಾ ಇದೆ. ಹೀಗಾಗಿ ಅದನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಆಚರಣೆ ಮಾಡಬೇಕು ಅನ್ನೋ ತುದಿಗಾಲಲ್ಲಿ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಹೀಗಿರುವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಜರ್ನಿ ಹೇಗಿತ್ತು? ಸಾಕಷ್ಟು ಏಳು ಬೀಳುಗಳಿಂದ ಕೂಡಿದ್ದಂತಹ ದರ್ಶನ್ ಅವರ ಸಿನಿ ಪಯಣ ಹೇಗೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಬದಲಾಯಿತು? ಕರ್ನಾಟಕದ ಮಟ್ಟಿಗೆ, ಕನ್ನಡ ಚಿತ್ರರಂಗದ ಮಟ್ಟಿಗೆ ಪ್ರಸ್ತುತ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟನಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೇವಲ ಅವರ ಚಿತ್ರಗಳಿಂದ ಮಾತ್ರ ಅಲ್ಲ, ಅವರ ಪ್ರಾಣಿ ಪ್ರೀತಿಯಿಂದ, ಅವರ ಸಾಮಾಜಿಕ ಕಳಕಳಿಯಿಂದ, ಹೀಗೆ ಸಾಕಷ್ಟು ವಿಚಾರಗಳಿಂದ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರೋದು ಗೊತ್ತಿರುವಂತಹ ವಿಚಾರ. ಸಿನಿಮಾದಲ್ಲಿ ಬೆಳ್ಳಿ ಪರದ ಮೇಲೆ ಅಬ್ಬರಿಸಿ ಅಭಿಮಾನಿಗಳನ್ನ ಸಂಪಾದಿಸುವುದರ ಜೊತೆಗೆ ಈ ತರಹದ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು, ಅಂದ್ರೆ ಹಸು ಸಾಗಾಣಿಕೆಯಲ್ಲಾದರೂ ಆಗಿರಬಹುದು, ಪ್ರಾಣಿಗಳ ಮೇಲೆ ದರ್ಶನ್ ತೋರಿಸುವಂತಹ ಪ್ರೀತಿಯಿಂದಾದರೂ ಆಗಿರಬಹುದು, ಕಷ್ಟ ಅಂತ ಮನೆ ಹತ್ತಿರ ಬಂದಿರೋರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರು ಇಡುವಂತಹ ಹೆಜ್ಜೆಗಳಾದರೂ ಆಗಿರಬಹುದು. ಪ್ರತಿ ವರ್ಷ ಅವರ ಹುಟ್ಟುಹಬ್ಬಕ್ಕೆ ಏನು ಅವರ ಅಭಿಮಾನಿಗಳು ಆಗಮಿಸ್ತಾರೆ, ಅವರು ಬರುವಂತಹ ಅಭಿಮಾನಿಗಳು ಕೇಕ್ ಮತ್ತು ಹಾರ, ತುರಾಯಿ, ಪಟಾಕಿಗಳನ್ನು ತರುವ ಬದಲು ದವಸ ಧಾನ್ಯಗಳನ್ನು ತನ್ನಿ ಅಂತ ಹೇಳುವಂತಹ ಗಟ್ಟಿ ನಿಲುವನ್ನು ತಳೆದಂಥದ್ದಾಗಿರಬಹುದು. ಈ ತರಹ ಸಾಕಷ್ಟು ವಿಚಾರಗಳಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಅಭಿಮಾನಿ ಬಳಗವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅವರ ಸಿನಿ ಜರ್ನಿಯನ್ನು ನೋಡಿದಾಗ 2011ರಿಂದ ಈಚೆಗೆ, ಅಂದರೆ ಕಳೆದ 15 ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಮಟ್ಟಿಗೆ ನಂಬರ್ 1 ಪಟ್ಟವನ್ನು ಅಲಂಕರಿಸ್ತಾರೆ ಅಂದರೆ ತಪ್ಪಾಗಲ್ಲ. ಅದಕ್ಕೆ ಒಂದಷ್ಟು ಸ್ಟ್ಯಾಟ್ಸ್ನ ನಾವು ರಿಸರ್ಚ್ ಮಾಡಿ ನೋಡಿದಾಗ ನಮಗೆ ಸಿಕ್ಕಂತಹ ಉತ್ತರ 2011ರಿಂದ ಪ್ರಸ್ತುತ 2024ರವರೆಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ, ಯಾವ ಸಿನಿಮಾಗಳು ಹೆಚ್ಚು ಹೆಚ್ಚು ಕಲೆಕ್ಷನ್ಗಳನ್ನ ಮಾಡಿದೆ, ನಂಬರ್ 1 ಪಟ್ಟವನ್ನ ಅಲಂಕರಿಸುವ ನಿಟ್ಟಿನಲ್ಲಿ ದರ್ಶನ್ ಅವರ ಸಿನಿಮಾಗಳು ಮಾಡಿರುವ ಸಾಧನೆ ಏನು ಅನ್ನೋದನ್ನ ನಾವು ಈ ಸ್ಟೋರಿಯಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀವಿ. 2011ಕ್ಕಿಂತ ಮುಂಚೆ ಆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಕಷ್ಟು ಏಳುಬೀಳುಗಳನ್ನ ಕಂಡಿದ್ರು. ಅದು ಸಿನಿ ರಂಗದಲ್ಲಾದರೂ ಆಗಿರ್ಬೋದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲಾದರೂ ಆಗಿರ್ಬೋದು. ಈ ತರಹ ಸಾಕಷ್ಟು ಏಳುಬೀಳು ಅವರ ಜೀವನದಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಬೂಸ್ಟ್ ಕೊಟ್ಟಂತಹ ಚಿತ್ರ ರಿಲೀಸ್ ಆಗಿದ್ದು 2011ರಲ್ಲಿ, ಅದು ಸಾರಥಿ. ದರ್ಶನ್ ಅವರು ಯಾವಾಗ ಜೈಲಿಗೆ ಹೋಗಿ ಬರ್ತಾರೋ, ಜೈಲಿನಲ್ಲಿ ಇರ್ತಾರೋ, ಅವಾಗಲೇ ಈ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾವನ್ನ ಅಭಿಮಾನಿಗಳು ತಲೆ ಮೇಲೆ ಹೊತ್ತುಕೊಂಡು ಮೆರೆಸುವುದರ ಮೂಲಕ ಬ್ಲಾಕ್ ಬಸ್ಟರ್ ಹಿಟ್ ಅನ್ನ ಮಾಡ್ತಾರೆ. ಅಲ್ಲಿಂದ ದರ್ಶನ್ ಅವರು ನಡೆದು ಬಂದಂತಹ ಹಾದಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಎಷ್ಟರ ಮಟ್ಟಕ್ಕೆ ಅದ್ಭುತವಾಗಿತ್ತು ಅನ್ನೋದು. 2011ರಲ್ಲಿ ಬ್ಲಾಕ್ ಬಸ್ಟರ್ ಆಗುತ್ತೆ ಸಾರಥಿ ಸಿನಿಮಾ. ಆ ವರ್ಷ ಅತಿ ಹೆಚ್ಚು ಗಳಿಕೆ ಕಂಡಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಸಾರಥಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಅದೇ ರೀತಿ 2012ರಲ್ಲಿ ಸಂಗೊಳ್ಳಿ ರಾಯಣ್ಣ ಚಿತ್ರ ರಿಲೀಸ್ ಆಗುತ್ತೆ. ಈ ಚಿತ್ರ ಕೂಡ 2012ರ ವರ್ಷದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂತಹ ಸಿನಿಮಾ. ಇನ್ನ 2013ರಲ್ಲಿ ಬುಲ್ಬುಲ್ ಸಿನಿಮಾ ರಿಲೀಸ್ ಆಗುತ್ತೆ. ಈ ಚಿತ್ರ ಕೂಡ 2013ರಲ್ಲಿ ಕನ್ನಡದ ಮಟ್ಟಿಗೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿಕೊಂಡಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಅಲಂಕರಿಸಿದೆ. ಅದಾದ ನಂತರ 2014ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರ ಎಲ್ಲಾ ದಾಖಲೆಗಳನ್ನ ಪುಡಿಗಟ್ಟಿ 2014ನೇ ವರ್ಷದ ಅತಿ ಹೆಚ್ಚು ಗಳಿಕೆ ಕಂಡಂತಹ ಚಿತ್ರಗಳ ಸಾಲಿನಲ್ಲಿ ನಿಲ್ಲುತ್ತೆ. ಅದಾದ ನಂತರ 2015ರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದ ಉಪ್ಪಿ 2 ಚಿತ್ರ ಆ ವರ್ಷ ಅತಿ ಹೆಚ್ಚು ಗಳಿಕೆ ಕಂಡಂತಹ ಚಿತ್ರಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು 2016ರಲ್ಲಿ ರಕ್ಷಿತ್ ಶೆಟ್ಟಿ ಅಭಿನಯಿಸಿದಂತಹ
ಕಿರಿಕ್ ಪಾರ್ಟಿ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಆಗಿ ಹೊರಹೊಮ್ಮತ್ತೆ. ಇನ್ನು 2017ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ರಾಜಕುಮಾರ ಚಿತ್ರ ಅತಿ ಹೆಚ್ಚು ಗಳಿಕೆಯನ್ನ ಕಾಣುವುದರ ಮೂಲಕ ಕನ್ನಡ ಸಿನಿಮಾಗಳು ಕೂಡ 100 ಕೋಟಿ ಹತ್ತತ್ರ ಕಲೆಕ್ಷನ್ ಮಾಡಬಹುದು. ಕನ್ನಡದ ಮಾರ್ಕೆಟ್ ತುಂಬಾ ದೊಡ್ಡದಿದೆ. ಒಳ್ಳೆ ಚಿತ್ರಗಳನ್ನ ಕೊಟ್ರೆ 100 ಕೋಟಿಯನ್ನ ಟಚ್ ಮಾಡೋದು ಕಷ್ಟ ಆಗಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತಹ ಚಿತ್ರ ರಾಜಕುಮಾರ. ಇದು 2017ರಲ್ಲಿ ರಿಲೀಸ್ ಆಗುತ್ತೆ. ಇನ್ನು 2018ರಲ್ಲಿ KGF ಚಾಪ್ಟರ್ 1 ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಇನ್ನು 2019ರಲ್ಲಿ ಪುನಃ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಆ ವರ್ಷ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನ 2020ರಲ್ಲಿ ಪಾಪ್ಕಾರ್ನ್ ಮಂಕಿ ಟೈಗರ್, 2020ರಲ್ಲಿ ಸಾಕಷ್ಟು ಸಿನಿಮಾಗಳು ಬಂದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸ್ಟ್ಯಾಂಡ್ ಆಗಿ ನಿಲ್ಲೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ ಸೂರ್ಯ ಅವರು ತಮ್ಮ ಕಮಾಲನ್ನ ಮಾಡಿರ್ತಾರೆ. ಈ ಚಿತ್ರದಲ್ಲಿ ಡಾಲಿ ಧನಂಜಯ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದು 2020ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರಗಳ ಸಾಲಿನಲ್ಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ನಿಂತ್ಕೊಳ್ಳುತ್ತೆ. ಇನ್ನು 2021ರಲ್ಲಿ ರಾಬರ್ಟ್ ಸಿನಿಮಾ ಅತಿ ಹೆಚ್ಚು ಗಳಿಕೆಯನ್ನ ಕಾಣುವುದರ ಮೂಲಕ ಮತ್ತೊಮ್ಮೆ ದರ್ಶನ್ ಅವರ ಸಿನಿಮಾ ಆ ವರ್ಷದಲ್ಲಿ ನಂಬರ್ 1 ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು 2022ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ KGF ಚಾಪ್ಟರ್ 2 ಯಾವ ಮಟ್ಟಕ್ಕೆ ಇಡೀ ಭಾರತದಾದ್ಯಂತ, ಇಡೀ ವಿಶ್ವದಾದ್ಯಂತ ಸದ್ದನ್ನ ಮಾಡಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದೇ ಲಿಸ್ಟ್ ನಲ್ಲಿ ನಾವು ಕರ್ನಾಟಕದ ಕಲೆಕ್ಷನ್ ಮಟ್ಟಿಗೆ ನೋಡೋದಾದ್ರೆ 2022ರಲ್ಲಿ KGF ಚಾಪ್ಟರ್ 2 ಚಿತ್ರ ಅತಿ ಹೆಚ್ಚು ಗಳಿಕೆಯನ್ನ ಮಾಡುವುದರ ಮೂಲಕ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು 2023ರಲ್ಲಿ ಕಾಟೇರ ಚಿತ್ರ ಮಾಡಿದಂತಹ ದಾಖಲೆ ನಮಗೆಲ್ಲ ಗೊತ್ತೇ ಇದೆ. ಅಪ್ಪಟ ಕನ್ನಡ ಚಿತ್ರ ಒಂದು ಬೇರೆ ಯಾವ ಭಾಷೆಯಲ್ಲೂ ರಿಲೀಸ್ ಆಗದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದನ್ನ ಮಾಡದೇ ಇದ್ರೂ ಕೂಡ ಕೇವಲ ಕನ್ನಡದಲ್ಲಿ ರಿಲೀಸ್ ಆದಂತಹ ಚಿತ್ರ 200 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡುವುದರ ಮೂಲಕ 2023ರಲ್ಲಿ ಅದುವರೆಗೂ ಯಾವ ಕನ್ನಡ ಚಿತ್ರ ಕೂಡ ಅಪ್ಪಟ ಕನ್ನಡ ಚಿತ್ರ ಕೂಡ ಮಾಡಿರದಂತಹ ದಾಖಲೆಯನ್ನ ಮಾಡೋ ಮೂಲಕ ಹಳೆಯ ಎಲ್ಲಾ ದಾಖಲೆಗಳನ್ನ ಮುರಿದು ಹಾಕಿ ನಂಬರ್ 1 ಸ್ಥಾನದಲ್ಲಿ, ಅಂದ್ರೆ 2023ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳ ಪೈಕಿ ಕಾಟೇರ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಅದರ ಜೊತೆಗೆ ಇದುವರೆಗೂ ಸಹ ಕನ್ನಡದಲ್ಲಿ ಯಾವ ಚಿತ್ರವೂ ಕೂಡ ಕಾಟೇರ ಚಿತ್ರ ಮಾಡಿದಷ್ಟು ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವುದರ ಮೂಲಕ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಓವರ್ ಆಲ್ ಈ 13ರಿಂದ 15 ವರ್ಷಗಳ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಜರ್ನಿಯನ್ನ ನೋಡ್ಕೋತಾ ಬಂದಾಗ ಒಂದು 6ರಿಂದ 7 ಚಿತ್ರಗಳು ಆಯಾ ವರ್ಷದಲ್ಲಿ ಕಲೆಕ್ಷನ್ ನಲ್ಲಿ ನಂಬರ್ 1 ಆಗುವ ಮೂಲಕ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ದರ್ಶನ್ ಅವರಿಗೆ ಏನು ಟೈಟ್ಲ್ ಕೊಟ್ಟಿದ್ರು ಅವರ ಅಭಿಮಾನಿಗಳು, ಅದನ್ನ ನಿಜ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ್ದಂತೂ ಸುಳ್ಳಲ್ಲ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.